ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ದಿನ ಚೆನ್ನಾಗಿ ಕಳೀತು, ನಿಮಗೆ ಒಳ್ಳೆಯದಾಗುತ್ತೆ. ಸೊ ಇವತ್ತು ನಾನೊಂದು ಮಾಡ್ತಿರೋ ರೀಡಿಂಗ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಬಿಕಾಸ್ ಇದು ನನ್ನ ಚಾನೆಲ್ ಸ್ಪ್ರೆಡ್ ಅಂದರೆ ಕಾರ್ಡ್ಸ್ ಇಡ್ತಾರಲ್ವ, ಆ ರೀತಿ. ಓಕೆನಾ? ಸೊ ಅದರಲ್ಲಿ ಒಂದು ಸ್ಪ್ರೆಡ್ ಇದು ಚಾನೆಲ್ಡಾಗಿದ್ದು. ಸೊ ನಾನು ಆ ಮೆಥಡ್ ಯೂಸ್ ಮಾಡ್ತೀನಿ ಇವತ್ತು. ಆ್ಯಂಡ್ ನಮ್ಮ ಪಿತೃಗಳ ಅಥವಾ ನಮಗೆಲ್ರಿಗೂ ಗಾರ್ಡಿಯನ್ ಏಂಜಲ್ಸ್ ಅಂತ ಎಲ್ಲ ಇರ್ತಾರೆ ಅಲ್ವ, ಇರ್ತಾರೆ ಆ್ಯಕ್ಚುಲಿ. ಓಕೆ, ಮೇಯ್ನ್ ಎಲ್ಲರಿಗಿಂತ ನಮ್ಮ ಪಿತೃ, ಅವ್ರ ಕಡೆಯಿಂದ ಏನಾದರೂ ಗೈಡೆನ್ಸ್ ಅಥವಾ ಏನಾದರೂ ಮೆಸೇಜಸ್ ಇದೆ, ಅದನ್ನು ಚಾನಲ್ ಮಾಡ್ತೀನಿ. ಆ್ಯಂಡ್ ಯಾವುದಾದ್ರೂ ಪ್ಲ್ಯಾನೆಟ್ ಅಥವಾ ಯಾವುದಾದ್ರೂ ಒಂದು ಗ್ರಹ ಜೊತೆ ನೀವು ಕೆಲಸ ಮಾಡಬೇಕು ಅಂತ, ನಿಮ್ಗೇನಾದರೂ ಕ್ರಿಸ್ಟಲ್ಸ್ ನಾನು ಸಜೆಸ್ಟ್ ಮಾಡಬೇಕು ಅಂತಿದ್ದರೆ ಈ ಕಾರ್ಡ್ ಯೂಸ್ ಮಾಡ್ತೀನಿ. ಓಕೆ, ಇಲ್ಲ ನನಗೆ ಕ್ರಿಸ್ಟಲ್ ಸಜೆಷನ್ ಈ ರೀಡಿಂಗಲ್ಲೇ ಚಾನಲ್ ಇಷ್ಟರಲ್ಲೇ ಬರೀ ಇದರಲ್ಲಿ ಚಾನಲ್ ಮಾಡಿದ್ರೆ ಇದು ಕಾರ್ಡ್ಸ್ ಯೂಸ್ ಮಾಡಲ್ಲ. ಬಟ್ ಇದು ಯೂಸ್ ಮಾಡು ಅಂತ ಬಂದರೆ ನಾನು ಖಂಡಿತ ಯೂಸ್ ಮಾಡ್ತೀನಿ, ಐ ಪ್ರಾಮಿಸ್. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ನಿಮ್ಗೆ ಅನೌನ್ಸ್ ಮಾಡ್ತೀನೊಂದು, ನಾನು 1 ಅಥವಾ 2 ಕ್ವೆಶನ್ಸ್, ಓಕೆ, 1 ಅಥವಾ 2 ಪ್ರಶ್ನೆಗಳು ನಿಮ್ಮ ಕಡೆಯಿಂದ ನಾನು ಪರ್ಸ್ನಲ್ ರೀಡಿಂಗಾಗಿ ತೊಗೊತೀನಿ. ಸೇಮ್ ಹೀಗೆ ನಾವೇಗೆ ಮಾತಾಡ್ತಿದ್ದೀವೋ ಇವಾಗ ನೀವು ಹೆಂಗೆ ನಾನು ರೀಡಿಂಗ್ ನೋಡ್ತಿದ್ದೀರೋ ಅದೇ ಥರ ಇರುತ್ತೆ. ನಾನು ಯೂಟ್ಯೂಬ್ನಲ್ಲಿ ಪರ್ಸ್ನಲ್ಲಾಗಿ ನಿಮಗೆ ಅಂತ ವಿಡಿಯೋ ಮಾಡಿ ನಿಮ್ಮ ಮುಂದೆನೇ ಝೂಮ್ ಲಿಂಕ್ ಕಳಿಸಿ ಅದನ್ನು ರೆಕಾರ್ಡ್ ಮಾಡಿಕೊಂಡು ನಾನು ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ. ಸೊ ನೀವು ಅದರಲ್ಲಿ ನೋಡ್ಕೊಬೋದು, ಅಥವಾ ಈ ಥರ ರೆಕಾರ್ಡ್ ಮಾಡಿಕೊಂಡು ನಿಮ್ಮ ಕ್ವೆಶನ್ ರಿಲೇಟೆಡ್, ಓಕೆ, ನಿಮ್ಮ ಕ್ವೆಶನ್ ರಿಲೇಟೆಡ್ 1 or 2 ಕ್ವೆಶನ್ಸ್, ಓಕೆ, ರಿಲೇಟೆಡ್ ವಿಡಿಯೋ ಮಾಡಿ ನಾನು ನಿಮ್ಗೆ ಸೆಂಡ್ ಮಾಡ್ತೀನಿ. ಆ್ಯಂಡ್ ಆ ವಿಡಿಯೋ ಅಥವಾ ಆ ನಿಮ್ಮ ಪ್ರಶ್ನೆಗೆ ರಿಲೇಟೆಡ್ ಕ್ವೆಶನ್ಸ್ ಏನೇ ಇದ್ರೂ ಅಪ್ ಟು 3 ಕ್ವೆಶನ್ಸ್ ನೀವು ನನಗೆ ಡೌಟ್ ಅಂತ ಕೇಳ್ಬೋದು. ನಾನು ಕ್ಲಿಯರಾಗಿ ಇನ್ನೂ ಆನ್ಸರ್ ಮಾಡ್ತೀನಿ. ನಿಮ್ಗೆ ಡೌಟ್ ಬರೋಲ್ಲ ಹಂಗೆ ಬಂದರೆ, ಓಕೆ, ಬಿಕಾಸ್ ನಾನು ಮಾಡೋ ರೀಡಿಂಗ್ ಕಾರ್ಡ್ಸ್ ನೋಡಿ ಮಾಡಲ್ಲ. ನಾನು ನಿಮ್ಮ ಎನರ್ಜಿ ಟ್ಯಾಪ್ ಮಾಡ್ತೀನಿ. ಸೊ ಓಕೆ, ನಿಮ್ಗೆ ಅರ್ಥ ಆಗಿರುತ್ತೆ. ಅಂದರೆ ಫೀಸ್ ಬಗ್ಗೆ ಅಲ್ಲ, ಆಯಿತಾ, ಬಟ್ ಹೇಳ್ತಿರೋದು ನಾನು ಮಾಡೋ ರೀಡಿಂಗ್ ಯಾವ ಥರ ಅಂತ ಅಷ್ಟೇ. ಸೊ ನಾನು ಹೆಂಗಿದ್ರು ಇದೆಲ್ಲ ಸ್ವಂತ ಕಲ್ತಿದ್ದು, ಇದೊಂಚೂರು ಸ್ವಲ್ಪ ಗೈಡೆನ್ಸ್ ತೊಗೊಂಡೆ ಅಷ್ಟೇ. ಬಟ್ ನಂಗೆ ಗೊತ್ತಿಲ್ಲ ಹೇಗೆ ಅಂತ, ಬಟ್ ಗೊತ್ತಿತ್ತು, ಕನೆಕ್ಟ್ ಆಯಿತು. ಸೊ ನಾನು ಅದಕ್ಕೆ ಈ ಫೀಲ್ಡ್ಗೆ ಅಂತ ಇಳಿದಿದ್ದು. ಸೊ ನಿಮ್ಗೇನಾದರೂ 1 ಅಥವಾ 2 ಪ್ರಶ್ನೆ, ಓಕೆ, 2 ಕ್ವೆಶನ್ಸ್ ಇದೆ ಕೇಳಬೇಕು ಅಂತಿದ್ರೆ ನೀವು ನನ್ನ ವಾಟ್ಸಪ್ ನಂಬರ್ಗೆ, ನಾನು ಚಾನಲ್ ಡಿಸ್ಕ್ರಿಪ್ಷನ್ಗೆ ಹೋಗಿ, ಇಲ್ಲಿ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಎಂತ ಸಿಗಲ್ಲ, ನಾನೇನು ಅಷ್ಟು ಹಾಕೋಕ್ಕೆ ಹೋಗಲ್ಲ ಡಿಸ್ಕ್ರಿಪ್ಷನಲ್ಲಿ. ಚಾನಲ್ ಡಿಸ್ಕ್ರಿಪ್ಷನ್ಗೆ ಹೋದರೆ ನಿಮಗೆ ನನ್ನ ವಾಟ್ಸಪ್ ಫೋನ್ ನಂಬರ್ ಸಿಗುತ್ತೆ. ಸೊ ನೀವು ಆ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಡೀಟೇಲ್ಸ್ ಕಳಿಸ್ತೀನಿ. ಓಕೆ, ಸೊ ವಿತ್ ದಿಸ್ ಬನ್ನಿ, ಹಾಗಿದ್ರೆ ನಿಮ್ಮ ರೀಡಿಂಗ್ ಶುರು ಮಾಡೋಣ. ಥ್ಯಾಂಕ್ ಯು. ಮುಂದೆ ನಡೀತಾ ಇದ್ದೀರಾ, ಬಟ್ ಹಿಂದೆ ಆಗಿರೋದೇನೋ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಮುಂದಕ್ಕೆ, ಅಂದರೆ ಮನಸ್ಸಲ್ಲಿ ಭಾರ ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀರಾ. ಅದನ್ನು ಡ್ರಾಪ್ ಮಾಡಬೇಕು ಅಂದರೆ ಅದನ್ನು ಬಿಟ್ಬಿಡಬೇಕು ಅಂತ ಹೇಳ್ತಿದ್ದಾರೆ. ಓಕೆ, ಬಿಕಾಸ್ ಅದೆಲ್ಲೋ ಒಂದು ಕಡೆ ನಿಮ್ಮ ಜೀವನದ ಮುಂದಿನ ಜರ್ನಿಗೆ ಎಲ್ಲೋ ಒಂದು ಕಡೆ ಅದು ಅಡ್ಡ ಆಗ್ತಿದೆ ಅಥವಾ ಡಿಲೇ ಆಗ್ತಿದೆ ಏನಾದರೂ ಕೆಲಸ. ಯಾಕೆ ಅಂತಂದರೆ ಬಿಕಾಸ್ ಆ ಬ್ಯಾಗೇಜ್ ಅಂತ. ಸೊ ಆ ಬ್ಯಾಗೇಜ್ ಏನು, ಯಾವುದಕ್ಕೆ ರಿಲೇಟೆಡ್ ಅಂತೇನಾದರೂ ಮೆಸೇಜ್ ಬಂದರೂ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಜನರಲ್ ರೀಡಿಂಗ್ನಲ್ಲಿ ಏನಾಗುತ್ತೆ ಅಂದರೆ ತುಂಬ ಜನರದ್ದು ಕಾನ್ಷಿಯಸ್ನೆಸ್ಗೆ ಟ್ಯಾಪ್ ಆಗ್ತೀನಲ್ವ. ಸೊ ಅಷ್ಟು ಕ್ಲಿಯರಾಗಿ ಬರಲ್ಲ, ಲೈಕ್ ಇವಾಗ ಎದುರು ಕೂತ್ಕೊಂಡ್ರೆ ನಾನು ಡೈರೆಕ್ಟ್ ನಿಮ್ಮ ಎನರ್ಜಿಗೆ ಟ್ಯಾಪ್ ಆಗ್ತೀನಿ. ಸೊ ನಂಗೆ ಗೊತ್ತಾಗುತ್ತೆ ನೀವು ಹಿಂಗೆ ಮಾಡ್ತಿದ್ರೆ, ನೀವು ಹಾಗೆ ಮಾಡಬೇಡಿ, ನೀವು ಈ ಥರ ಮಾಡಿ, ನಿಮ್ಗೆ 2 ಆಪ್ಷನ್ ಕೊಡ್ತೀನಿ, ಆ ಥರ ಅಲ್ಲ. ಬಟ್ ಜನರಲ್ ರೀಡಿಂಗ್ ಅಂದಾಗ ನಿಮಗೆ ಎಷ್ಟು ರೆಸನೇಟ್ ಆಗುತ್ತೋ ಅಷ್ಟು ತೊಗೊಬೋದು. ಓಕೆನಾ? ಸೊ ನೋ ಪ್ರಾಬ್ಲಮ್. ಓಕೆ, ಬಟ್ ಆ್ಯಕ್ಯುರೇಟಾಗಿರುತ್ತೆ, ಬಿಕಾಸ್ ಮೆಸೇಜಸ್ ಬರುತ್ತೆ ಆ ಥರ. ಸೊ ಹೆದರಬೇಡಿ, ನನ್ನ ನಂಬಿ. ಓಕೆ, ಸೊ ಇನ್ನೊಂದು ಸತಿ ಶಫಲ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಟೈಮ್. ಥ್ಯಾಂಕ್ ಯು. ಸ್ವಲ್ಪ ಜಾಮ್ ಅಂತ ಬಂತು. ಜಾಮ್ ತಿನ್ನೋ ಜಾಮ್ ಅಲ್ಲ, ಒಂಥರ ಟ್ರಾಫಿಕ್ ಜಾಮ್ ಆ ಥರ. ಲೈಫ್ನಲ್ಲಿ ಏನೋ ಒಂಥರ ಸಿಕ್ಕಾಕೊಂಡಂಗೆ ಮೂವ್ ಆಗ್ತಾ ಇದ್ದಾರೆ, ಬಟ್ ಸ್ಲೋ ಪ್ರೋಗ್ರೆಸ್ ಆ ಥರ. ಏನದು, ಯಾವುದ್ರ ಬಗ್ಗೆ? ಥ್ಯಾಂಕ್ ಯು. ಓಕೆ, ನೋಡಿ, 2 of ಮೊದಲನೇ ಕಾರ್ಡು 2 of Wands ಕಾಣುತ್ತಲ್ವ ನಿಮಗೆ? ಓಕೆ, ಕಾಣಿಸುತ್ತೆ. 5 of Swords. ನಾನು ನಿಮ್ಗೆ ಹೇಳಿದ್ದಿದ್ದೆ ಕಾರ್ಡು, ಸಾರಿ, ಅಂದರೆ ನಾನು ನಿಮ್ಗೆ ಹೇಳಿದ್ದಿದ್ದೆ ಮೆಸೇಜು.
ಓಕೆ ಸರಿ ಆಯ್ತು, ನೋಡೋಣ. ನೈಟ್ ಆಫ್ ವಾಂಡ್ಸ್, ಬ್ಯೂಟಿಫುಲ್. ಫ್ಯೂಚರ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ದ ಫೂಲ್ ಕಾರ್ಡ್. ಓಕೆ, ಸೊ ಇವಾಗ ಏನು ಮೆಸೇಜ್ ಬರ್ತಿದೆ ಅಂದರೆ, ಯೂನಿವರ್ಸ್ ನಿಮಗೆ ಆ್ಯಕ್ಚುಲಿ ಒಂದು ಸೆಕೆಂಡ್ ಚಾನ್ಸ್ ಅಂತ ಕೊಟ್ಟಿದೆ. ನೀವು ಅದರಲ್ಲಿ ಕೂಡ ನೀವು ಬ್ಯಾಗೇಜ್ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಅದನ್ನು ಡ್ರಾಪ್ ಮಾಡಿ ಮುಂದಕ್ಕೆ ನಡೆದ್ರೆ ನೀವು ನಿಜವಾಗ್ಲೂ ಲೈಕ್ ಕ್ವಾಂಟಮ್ ಜಂಪ್ ಅಂತೀವಿ ನೋಡಿ, ಅಂದರೆ ಏಕ್ದಮ್ 10 ಹೆಜ್ಜೆ ಜಂಪ್ ಹೊಡೆಯೋದು. ಆ ಥರ ಜೀವನದಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ. ಕರಿಯರ್ ಆಗಿರ್ಬೋದು, ಪ್ರೊಟೆಕ್ಟಿವ್ ಇದೆ, ಆ್ಯಂಡ್ ಐಡಿಯಾಸ್ ಚಾನಲ್ ಆಗ್ಬೋದು. ನೀವು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತೀರಾ. ಆಮೇಲೆ ನೀವು ನೀವು ಅಬಂಡೆನ್ಸ್ ಇರುತ್ತೆ. ಓಕೆ, ಸೊ ಇದೇ ನಾನು ನಿಮ್ಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದು. ಸೊ ರೀಡಿಂಗ್ ಶುರು ಮಾಡೋಣ. ಸೊ ಫಸ್ಟ್ ಕಾರ್ಡ್ ಬಂದು ನಿಮ್ಮದು 2 ಆಫ್ ವಾಂಡ್ಸ್. ನೀವೇನು ನಿಮ್ಮ ಸೋಲ್ ಸರ್ಚ್ ಅಂದರೆ ನೀವು ಆಚೆ ಕಡೆ ತುಂಬ ಆನ್ಸರ್ಸ್ ಹುಡುಕ್ತಾ ಇದ್ದೀರಾ ಅನಿಸುತ್ತೆ. ನೀವು ಆಚೆ ಕಡೆ ಆನ್ಸರ್ಸ್ ಅಂದರೆ ಆ ಜ್ಯೋತಿಷಿ ನನಗೆ ಹೇಳ್ತಾ ಇದ್ದಾರೆ, ಆ ಜ್ಯೋತಿಷಿ, ಈ ಟ್ಯಾರೋ ರೀಡರು, ಯೂಟ್ಯೂಬಲ್ಲಿ ಬೇಜಾನ್ ಟ್ಯಾರೋ ರೀಡರ್ಸ್ ಬಗ್ಗೆ ನೀವು ರೀಡಿಂಗ್ಸ್ ನೋಡೋದು, ಜನರಲ್ ರೀಡಿಂಗೇ ಆಗಲಿ ನೋಡೋದೆಲ್ಲ ಮಾಡ್ತಾಯಿದ್ದೀರಾ. ಬಟ್ ಆ್ಯಕ್ಚುಲಿ ಆನ್ಸರ್ ನಿಮ್ಮ ಒಳಗಡೆನೇ ಇದೆ. ನಿಮ್ಮನ್ನ ತಡಿತಾ ಇರೋದೇನೆಂದರೆ ನಿಮ್ಮದು ಪಾಸ್ಟ್ ಬ್ಯಾಗೇಜಸ್. ನೀವು ಅದನ್ನು ಒಪ್ಕೊಂಡಿಲ್ಲ. ಏನೇ ಆಗಲಿ ನೀವು ನಿಮ್ಮ ಸೋಲೋದು ಒಂದು ಕೆಲಸದಲ್ಲಿ ಆಯಿತಾ, ಏನೋ ಯಾವುದಾದ್ರೂ ಆಗಿರ್ಬೋದು. ಸೋತಿದ್ರೆ ಅದನ್ನು ಒಪ್ಕೊಳ್ಳೋಕೆ ನೀವು ರೆಡಿ ಇಲ್ಲ. ನನಗೆ ಮೋಸ ಆಯಿತು ಅಂತ ಇದ್ದೀರಾ. ಬಟ್ ಹೌದು, ನಾನು ಮೋಸ ಆಯಿತು, ಹೌದು ನಾನು ಸೋತೆ, ನಾನು ಒಪ್ಕೊತೀನಿ. ಬಟ್ ನಾನು ಮುಂದಕ್ಕೆ ನಡೆಯೋಕ್ಕೂ ರೆಡಿ ಇದ್ದೀನಿ. ಈ ಆ್ಯಟಿಟ್ಯೂಡ್ ಬೇಕು ನಿಮಗೆ. ಓಕೆ, ಆವಾಗ ನೀವು ಈ ಎನರ್ಜಿಗೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ನಿಮಗೇನೇ ಪ್ರಶ್ನೆ ಇದ್ದರೂ ಎಲ್ಲ ಉತ್ತರ ನಿಮ್ಮಲ್ಲೇ ಇದೆ. ಆ್ಯಂಡ್ ಆ ಉತ್ತರಕ್ಕೆ ಬೇಕಾಗಿರೋ ಸ್ಟ್ರಾಂಗ್ ಫೌಂಡೇಶನ್ ಈಸ್ ಆಕ್ಸೆಪ್ಟೆನ್ಸ್ ಆ್ಯಂಡ್ ಸರೆಂಡರ್ ಅಷ್ಟೇ. ಅದಕ್ಕೆ ನಿಮಗೆ ಇವಾಗ ಎಷ್ಟೊಂದು ನೀವು ಸೆಲೆಕ್ಟ್ ಮಾಡಿರೋ ಕೆಲವು ವಿಷಯಗಳು ಕೂಡ ಇವಾಗ ನಿಮಗೆ ಸಕ್ಸಸ್ ಕೊಡುತ್ತೆ, ಆಯಿತಾ. ಕೊಡಲ್ಲ ಅಂತಲ್ಲ, ಕೊಡುತ್ತೆ. ಆ್ಯಂಡ್ ನೀವು ಸೆಲೆಕ್ಟ್ ಮಾಡಿರೋದು ಮತ್ತು ನಿಮಗೂ ಇವಾಗ ಬ್ಯಾಲೆನ್ಸ್ ಆಗ್ತಿಲ್ಲ. ನೀವು ಸೆಲೆಕ್ಟ್ ಮಾಡಿರೋದು ಹೆಂಗೆ ತೋರಿಸೋದು, ಓಕೆ ಈ ಹೇಳ್ಕಷ್ಟು ಫೈನ್. ಬ್ಯಾಲೆನ್ಸ್ ಇವಾಗ ಹಿಂಗಿದೆ. ಓಕೆ, ನೀವು ಸೆಲೆಕ್ಟ್ ಮಾಡಿರೋದು ಸ್ವಲ್ಪ ಹೈ, ನೀವು ಇನ್ನೂ ಇಲ್ಲೇ ಇದ್ದೀರಾ. ಹಿಂಗೆ ತೋರಿಸ್ಬೇಕಾ? ಸರಿ ಆಯಿತು, ಎರಡು ಬ್ಯಾಲೆನ್ಸ್ ಇದು. ಓಕೆ, ನೀವು ಸೆಲೆಕ್ಟ್ ಮಾಡಿರೋದು ಯಾವುದೇ ಆಪ್ಷನ್ ಆದ್ರೂ ಕರಿಯರ್ ರಿಲೇಟೆಡ್ ಅಥವಾ ಯಾವುದಾದ್ರೂ ಎನಿ ಫೀಲ್ಡ್ ಆಫ್ ನಿಮ್ಮ ಲೈಫ್ನಲ್ಲಿ ಹೇಗೆ ನಿಮ್ಗೆ ಅಪ್ಲೈ ಆಗುತ್ತೋ. ಓಕೆ, ನೀವು ಸೆಲೆಕ್ಟ್ ಮಾಡಿರೋದು ಮುಂದಕ್ಕೆ ನಡಿಬೇಕು. ನೀವೇನೇ ಡಿಸಿಷನ್ ತೊಗೊಂಡಿದ್ರೂ ಅದು ಸ್ವಲ್ಪ ಹೈಯರ್ ಲೆವೆಲಲ್ಲಿದೆ. ಬಟ್ ನೀವು ಅಲ್ಲೇ ಇದ್ದೀರಾ. ನೀವು ಇಲ್ಲಿಂದ ಇಲ್ಲಿಗೆ ಬಂದರೆ ನಿಮ್ಗೆ ಅದು ಮ್ಯಾಚ್ ಆಗುತ್ತೆ. ಬಟ್ ಇದಿಲ್ಲಿದೆ, ನೀವು ಇಲ್ಲಿದ್ದೀರಾ ಫಾರ್ ನಾವು. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಪ್ಯೂರಿಟಿ ತನ್ನಿ, ಆಕ್ಸೆಪ್ಟೆನ್ಸ್ ಮಾಡಿ, ಲೆಟ್ ಗೋ ಮಾಡಿ, ಮುಂದಕ್ಕೆ ನಡೀರಿ, ಒಪ್ಕೊಳ್ಳಿ. ಸೋಲಾಗಿದೆ ಬಿಟ್ಟಾಕಿ, ಮುಂದಕ್ಕೆ ನಡೀತಾ ಇರ್ರಿ. ಓಕೆ, ನೀವು ಈ ಥರ ಮಾಡಬೇಕು ನೀವು. ಓಕೆ, ನೀವು ಈ ಥರ ಮಾಡಿದಾಗ ನಿಮಗೆ ಎಲ್ಲ ನೀವು ಸ್ವಲ್ಪ ವೈಬ್ರೇಷನ್ ರೇಸ್ ಆಗ್ತಾ ಹೋಗ್ತೀರಾ. ವೈಬ್ರೇಷನ್ ರೇಸ್ ಹೋಗ್ತಾ ನಿಮಗೆ ಯಾವುದೇ ಚಾಲೆಂಜ್ ಅನಿಸಲ್ಲ. ಬಿಕಾಸ್ ನೀವು ಲೆಸನ್ಸ್ ಕಲ್ತಿರ್ತೀರ. ಓಕೆ, ಸೊ ಯಾಕಂದರೆ ನಿಮ್ಗೆ ಗೊತ್ತು ಎಲ್ಲ ಉತ್ತರ ಆಚೆ ಇಲ್ಲ, ನಿಮ್ಮಲ್ಲಿದೆ. ಸೊ ಈ ಕಾರ್ಡ್ ಅದೇ ಹೇಳೋದು, ನಿಮಗೆ ಪ್ಯಾಷನ್ ತುಂಬ ಇದೆ, ಐಡಿಯಾಸ್ ತುಂಬ ಇದೆ, ತುಂಬ ಫೈರ್ ಎನರ್ಜಿ ಥರ ನೀವು, ಅಥವಾ ಫೈರ್ ಝೋಡಿಯಾಕ್ ಸೈನ್ಸ್ನಲ್ಲೂ ಕೂಡ ಬರ್ಬೋದು ನೀವು. ಬಟ್ ನೀವು ಸೆಲೆಕ್ಟ್ ಮಾಡಿರೋದು ಲೈಕ್ ನಾನು ಮೂವ್ ಆಗಬೇಕು, ನಾನು ಒಂದೇ ಕಡೆ ಸಿಕ್ಕಾಕೊಂಡಿರೋಕ್ಕೆ ನಾನು ರೆಡಿ ಇಲ್ಲ, ಸೊ ನಾನು ಮೂವ್ ಆಗಬೇಕು ಅಂತ, ವಿಚ್ ಈಸ್ ವೆರಿ ಗುಡ್. ಬಟ್ ನೀವು ಮೂವ್ ಆಗ್ತಿದ್ದೀರಾ, ಬಟ್ ನೀವು ಆಕ್ಸೆಪ್ಟೆನ್ಸ್ ಮೋಡ್ನಲ್ಲಿಲ್ಲ ಅನ್ನೋದೇ 5 ಆಫ್ ಸ್ವೋರ್ಡ್ಸ್ ಹೇಳ್ತಿರೋದಂಥದ್ದು. ಓಕೆ, ಸೊ ನೀವು ಮೂವ್ ಆಗ್ತಿಲ್ಲ, ನೀವು ಮನಸ್ಸಲ್ಲೆಲ್ಲ ಒಂದು ಕಡೆ ಬೇಜಾರಿದೆ, ನೀವು ಮಲ್ಕೊಂಡಿರ್ತೀರ, ಅದೇ ಕನಸು ಬರುತ್ತೆ. ಓಕೆ, ಸಬ್ಕಾನ್ಷಿಯಸ್ ಮೈಂಡ್ ಕೂಡ ನೀವು ಇವಾಗ ಹೌದು ನಾನು ಕ್ಷಮಿಸ್ಬಿಟ್ಟಿದ್ದೀನಿ, ನಾನು ಒಪ್ಕೊಂಡಿದ್ದೀನಿ, ಐ ಹ್ಯಾವ್ ಮೂವ್ಡ್ ಆನ್ ಅಂತಿದ್ರು ಕೂಡ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಿಮಗೆ ಕನಸಿನಲ್ಲಿ ತಿರ್ಗಾ ಆ ವಿಷಯ ಬರುತ್ತೆ. ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಇನ್ನೂ ಆ ವಿಷಯ ಇದೆ, ನೀವು ಕಂಪ್ಲೀಟ್ ಆಕ್ಸೆಪ್ಟೆನ್ಸ್ ಮಾಡಿಲ್ಲ ಅಥವಾ ಕಂಪ್ಲೀಟಾಗಿ ಲೆಟ್ ಗೋ ಮಾಡಿಲ್ಲ ಅಂತ ಅದರ ಅರ್ಥ. ನೀವೇನು ಯೋಚನೆ ಮಾಡಿಬಿಡಿ, ನಿಮ್ಗೆ ಯಾರು ಮೋಸ ಮಾಡಿದ್ರೋ ಅವ್ರಿಗೆ ಇನ್ ರಿಟರ್ನ್ ಅವ್ರಿಗೆ ಯೂನಿವರ್ಸ್ ಆಗಲಿ ಪ್ರಕೃತಿ ಆಗಲಿ, ನಾನು ನಂಬುವಂಥ ಪ್ರಕೃತಿ ಅವ್ರಿಗೇನು ಕೊಡಬೇಕು ಅದು ವಾಪಸ್ ಕೊಡುತ್ತೆ. ನೀವು ಅದನ್ನೇ ಒಂದು ಭಾರ ಅಂತ ಹಾಕ್ಕೊಂಡು ಶೋಲ್ಡರ್ ಮೇಲೆ ಒಂದು ಇಟ್ಕೊಂಡು ನಡೆಯೋಕ್ಕೆ ಹೋಗಬೇಡಿ ಅಷ್ಟೇ. ಬಿಕಾಸ್ ನಿಮಗೆ ನಿಮ್ಮದೇ ಆದಂತಹ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇದೆ ಆ್ಯಂಡ್ ತುಂಬ ಒಳ್ಳೊಳ್ಳೆ ಚಾನ್ಸಸ್ ಇದೆ. ತುಂಬ ಚೆನ್ನಾಗಿದೆ ನಿಮ್ಮ ಫ್ಯೂಚರ್.
ಓಕೆ. ಸೊ ನೀವು ಇದೇ ಬ್ಯಾಗೇಜ್ನ ನಿಮ್ಗೆ ಹೊಸ ಬಿಗಿನಿಂಗ್ ಅಂತ ಪ್ರಕೃತಿ ನಿಮ್ಗೊಂದು ಚಾನ್ಸ್ ಕೊಟ್ಟಾಗ ದಯವಿಟ್ಟು ಬ್ಯಾಗೇಜ್ ಕ್ಯಾರಿ ಮಾಡಬೇಡಿ. ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಏನೋ ಇಟ್ಕೊಂಡು ಮನ್ಸಲ್ಲಿ ಭಾರ ಇಟ್ಕೊಂಡು ಮುಂದಕ್ಕೆ ನಡೀತಾ ಇದ್ದೀರಾ ಅಂತ. ಇದು ಅದೇ ಹೇಳುತ್ತೆ ನೋಡಿ, ಭಾರ ಇದೆ, ನೀವೆಲ್ಲಿ ಫ್ರೀ ಇದ್ದೀರಾ? ಇದೇ ಬ್ಯಾಗೇಜ್ ನೀವು ಕ್ಯಾರಿ ಮಾಡ್ತಿರೋದು. ಹಾಂ, ನಿಮ್ಗೆ ಗೊತ್ತು ಎಲ್ಲೋ ಒಂದು ಕಡೆ ನಿಮಗೆ ಗೊತ್ತು ಅದೇನು ಅಂತ. ನಿಮ್ಗೆ ಗೊತ್ತು ಅದೇನು ಅಂತ. ದಯವಿಟ್ಟು ಅದನ್ನು ಲೆಟ್ ಗೋ ಮಾಡಿ, ಬಿಟ್ಬಿಡಿ. ಓಕೆ, ಗಾಳಿಪಟ ಥರ ಕಟ್ ಮಾಡಿಬಿಡಿ. ಏನಂತಾರೆ, ಮಾಂಜ ಹಿಡ್ಕೊಂಡಿರಬೇಡಿ ಕೈಯಲ್ಲಿ, ಗಾಳಿಪಟ ಇಲ್ಲ ಅಂದ್ರೂ ಬಿಟ್ಬಿಡಿ, ಸರಿನಾ? ಬಿಕಾಸ್ ಇದು ಹೊಸ ಚಾನ್ಸ್ ಕೊಟ್ಟಿದೆ ಯೂನಿವರ್ಸ್ ನಿಮಗೆ ಏನು ಬೇಕೋ ಬರಿಬೋದು ನೀವು ಆ ಒಂದು ಚಾನ್ಸ್ನಲ್ಲಿ. ನಿಮ್ಮ ಸಕ್ಸಸ್ ತುಂಬ ಚೆನ್ನಾಗಿದೆ. ಬಟ್ ಈ ಬ್ಯಾಗೇಜ್ ಕ್ಯಾರಿ ಮಾಡೋದ್ರಿಂದ ನಿಮಗೆ ಡಿಸ್ಟ್ರಾಕ್ಷನ್ಸ್ ಆಗುವಂಥ ಚಾನ್ಸಸ್ ತುಂಬ ಇದೆ, ವಿಚ್ ವಿಲ್ ಆಲ್ಸೋ ಅಫೆಕ್ಟ್ ಯುವರ್ ಪ್ಯೂರಿಟಿ. ಅಂದರೆ ನಿಮ್ಮ ಸ್ಪಿರಿಚುವಾಲಿಟಿ, ನಿಮ್ಮ ಸತ್ಯ, ಅದನ್ನು ಕೂಡ ನಿಮ್ಗೆ ಎಫೆಕ್ಟ್ ಆಗುತ್ತೆ. ನಿಮ್ಮ ಟ್ರೂತ್ ಅದು ಎಫೆಕ್ಟ್ ಆಗುತ್ತೆ. ನಿಮ್ಮ ಪ್ಯಾಷನ್ಗೂ, ಅಂದರೆ ನೀವು ಕೆಲಸ ಮಾಡಬೇಕು ಅಂತ ಇರ್ತೀರಲ್ಲ, ಆ ಒಂದು ಡಿಸೈಡ್ ಮಾಡಿರ್ತೀವಿ ನೋಡಿ ನಾವು, ನಾನು ಮಾಡ್ತೀನಿ, ನಾನು ಕೇಳ್ತೀನಿ, ನಾನು ಹೋಗ್ತೀನಿ, ನಾನು ಮಾಡ್ತೀನಿ ಅಂತ. ಆ ಥರ ನಾನು ಜೀವನದಲ್ಲಿ ಮುಂದೆ ನಡೀತೀನಿ, ಆ ಪ್ಯಾಷನ್, ಆ ಜೋಶಿಗೆಲ್ಲ ಒಂದು ಕಡೆ ಚಕ್ ಅಂತ ಒಂದು ಬ್ರೇಕ್ ಆಗ್ದಂಗೆ ಆಗುತ್ತೆ. ಸೊ ಆ ಬ್ರೇಕ್ ಬೇಡ ನಮಗೇನಿಗೆ ಬೇಕು? ಪಾಸ್ಟ್ ಹಿಂದೆ ಆಗಿರೋದನ್ನು ಮುಂದೆ ತೊಗೊಳೋವಂಥದ್ದು ಏನಿದೆ, ಬಿಟ್ಬಿಡಿ. ಓಕೆ, ಸೊ ಹೊಸ ಚಾನ್ಸ್ ಸಿಕ್ಕಿದೆ, ಥ್ಯಾಂಕ್ ಯು ದೇವರೇ ಅಂತ ಅಂದ್ಬಿಟ್ಟು ಮುಂದಕ್ಕೆ ಓಡಿ. ನೀವು ಒಂದೊಂದು ಸತಿ, ನಾನು ಇನ್ನೊಂದು ಹೇಳ್ತಾ ಇದ್ದಾರೆ, ನೀವು ಒಂದೊಂದು ಸತಿ ಬಿಡ್ತೀರಾ, ಪುನಃ ವಾಪಸ್ ಬಿಡ್ತೀರಾ, ಪುನಃ ವಾಪಸ್ ಅದೇ ಬೇಜಾರು ಅಥವಾ ಅದೇ ಒಂದು ಹೆಂಗಾಗೋಯ್ತು ಆ ಥರ ಎಲ್ಲ, ಹೋಲಿ ಬಿಡು, ಏನೋ ದೇವ್ರ ಇಚ್ಛೆ ಅಂದ್ಬಿಟ್ಟು ನೀವು ಮಲ್ಕೊಂಬಿಡ್ತೀರ. ಬೆಳಿಗ್ಗೆ ಎದ್ದೇಳ್ತೀರ, ನಿಮ್ಮ ಕೆಲಸ ಬ್ಯುಸಿ ಆಗುತ್ತೆ. ಫ್ರೀಯಾಗಿ ಟಿ ವಿ ನೋಡಬೇಕಾದ್ರೆ ಏನೂ ಇಲ್ಲ ಅಂದಾಗ ಕೂಡ ಸುಮ್ಮನೆ ಏನೋ ಒಂದು ಥಾಟ್ ಬರುತ್ತೆ, ದ್ಯಾಟ್ ವಿಲ್ ಬಿ ರಿಲೇಟೆಡ್ ಟು ನಿಮ್ಮ ಪಾಸ್ಟ್. ಸೊ ಅಂದರೆ ಮುಂದಕ್ಕೆ ಹೋಗ್ತೀರಾ, ಹಿಂದೆ ಬರ್ತೀರಾ, ಆ ಥರ ಹಂಗೆ ಮಾಡೋಕ್ಕೆ ಹೋಗಬೇಡಿ. ಅದು ಬೇಡ. ಬಿಕಾಸ್ ನಿಮ್ಮದು ತುಂಬ ಚೆನ್ನಾಗಿದೆ, ನಿಮ್ಮ ಫ್ಯೂಚರು ತುಂಬಾ ಚೆನ್ನಾಗಿದೆ. ನೀವು ಮುಂದಕ್ಕೆ ಹೋಗ್ತಾ ತುಂಬ ಚೆನ್ನಾಗಿ ಶೈನ್ ಆಗ್ತೀರ. ಓಕೆ, ಬಟ್ ಆವಾಗಲೂ ಕೂಡ ಹೇಳ್ತೀನಿ, ಸ್ವಲ್ಪ ಗ್ರೌಂಡಿಂಗ್, ಇವಾಗೂ ಹೇಳ್ತೀನಿ, ಸ್ವಲ್ಪ ಗ್ರೌಂಡಿಂಗ್ ಬೇಕು. ಅದು ಸ್ವಲ್ಪ ತಾಳ್ಮೆ, ಸ್ವಲ್ಪ ನೇಚರ್ ಜೊತೆ ಕನೆಕ್ಟ್ ಆಗಿ. ನೇಚರ್ ಅಂದರೆ ಮರ ಗಿಡ, ನಮ್ಮ ಮನೆ ಆಚೆ ತುಳಸಿ ಗಿಡ ಇರುತ್ತಲ್ಲ, ಅದ್ರ ಜೊತೆನೇ ಕನೆಕ್ಟ್ ಆಗಿ. ಸುಮ್ಮನೆ ಮುಟ್ಟಿ ಎಲೆ ನೋವು ಹೇಳ್ಕೊಬೇಡಿ, ಅಳಕ್ಕೆ ಹೋಗಬೇಡಿ, ಬಟ್ ಸುಮ್ಮನೆ ನೇಚರ್ ಜೊತೆ ಕನೆಕ್ಟ್ ಆಗಿರಿ. ಇಲ್ಲ ನಿಮ್ಮ ಮನೆ ಬೇರೆ ಪಾಟ್ಗಳಿದ್ರೆ ಅದ್ರ ಜೊತೆ ಸ್ವಲ್ಪ ಸುಮ್ಮನೆ ಇರಿ, ಇಲ್ಲ ನೀರು ಹಾಕಿ, ಅದೊಂಥರ ಒಂದು ಪೂಜೆ ಥರ. ಪಾಟ್ಗೆ ನೀರು ಹಾಕೋದು, ನೀರಿನ ಜೊತೆ ಕನೆಕ್ಟ್ ಆಗೋದು, ಬರೀ ಕಾಲಲ್ಲಿ ವಿತೌಟ್ ವೇರಿಂಗ್ ಸ್ಲಿಪ್ಪರ್, ಚಪ್ಪಲಿ ಹಾಕ್ಕೊಂಡಿರೋ ರೋಡ್ ಮೇಲೆ ಹಂಗೆ ಬರೀ ಕಾಲಲ್ಲಿ ನಡೆಯೋದು, ಆ ಕಳ್ಳು ಮುಳ್ಳು ಎಲ್ಲ ಚುಚ್ಚೋದು ಆಗಬೇಕು. ಓಕೆ, ಅದು ನ್ಯಾಚುರಲ್ ಅಕ್ಯುಪಂಚರ್ ಎಲ್ಲ ಈ ಚೈನೀಸ್ ಅವ್ರು ಸೂಜಿ ಚುಚ್ತಾರಲ್ಲ, ಅದೆಲ್ಲ ಏನಿಲ್ಲ, ಇದು ನ್ಯಾಚುರಲ್ಲು. ನಮ್ಮ ಇದು ಹಳ್ಳಿ ಕಡೆ ಅಲ್ಲೆಲ್ಲ ಟಿ ವಿಲಿ ನೋಡ್ತೀವಲ್ಲ, ಹಳ್ಳಿ ಕಡೆನಲ್ಲೆಲ್ಲ ಹೆಂಗೆ ಖಾಲಿ ರೋಡ್, ಮಣ್ಣು ಜಲ್ಲಿ ಕಲ್ಲು ಮೇಲೆ ಓಡ್ತಾ ಇರ್ತಾರೆ. ಅದ್ರ ನಿಜವಾದ ಆಕ್ಯುಪಂಚರ್, ಅದು ಬ್ಯೂಟಿ ಆಯಿತಾ. ಹೆಲ್ತಿ ಬಾಡಿ ಬೇಕಂದರೆ ಅಂಥ ರೋಡ್ನಲ್ಲಿ ಓಡಾಡಬೇಕು. ಸೊ ಇಲ್ಲ, ಅದೇ ಹೇಳೋದು, ಸ್ವಲ್ಪ ನಿಮಗೆ ಗ್ರೌಂಡಿಂಗ್ ಬೇಕು ಅಷ್ಟೇ. ನಿಮಗೆ ಸಕ್ಸಸ್ ಇದೆಯಾ? ಖಂಡಿತ ಇದೆ. ನೀವು ಅಂದ್ಕೊಂಡಿದ್ದು ಗೆಲ್ತೀರಾ? ಖಂಡಿತ ಗೆಲ್ತೀರಾ. ನಿಮಗೆ ಅಬಂಡೆನ್ಸ್ ಬರುತ್ತಾ? 100% ಬರುತ್ತೆ. ನಿಮಗೆ ಐಡಿಯಾಸ್ ಚೆನ್ನಾಗಾಗುತ್ತಾ? ಸೂಪರಾಗಿ ಚಾನಲ್ ಆಗುತ್ತೆ ಐಡಿಯಾಸ್ ನಿಮಗೆ. ನೀವು ಬೇಗ ಕೆಲಸ ಮುಗಿಸ್ತೀರಾ? 100% ಮುಗಿಸ್ತೀರಾ. ವಿತ್ ಸಕ್ಸಸ್, ವಿತ್ ಯೂನಿವರ್ಸಲ್ ಪ್ರೊಟೆಕ್ಷನ್. ಯಾರ್ದು ದೃಷ್ಟಿ ಏನು ಈಗಿದು ಏನೂ ಬೀಳಲ್ಲ ನಿಮ್ಮ ಮೇಲೆ. ಆ ಥರದೊಂದು ಡಿವೈನ್ ಪವರ್ ನಿಮಗೆ ಪ್ರೊಟೆಕ್ಷನ್ ಆಗಿದೆ. ಸೊ ಇಷ್ಟೊಳ್ಳೆ ಚೆನ್ನಾಗಿರೋದನ್ನ ಇಟ್ಕೊಂಡು ಯಾಕೆ ನೀವು ಹಿಂದೆ ತಿರುಗಿ ನೋಡ್ತಾ ಇದ್ದೀರಾ? ನೋಡಿ, ಇವರು ಮುಂದೆ ನೋಡ್ತಾ ಇದ್ದಾರೆ ಅಂದರೆ ಇವ್ರು ಬ್ಯಾಕ್ ಹೋಗ್ತಾ ಇದ್ದಾರೆ, ಇವ್ರು ಹಿಂದೆ ಹೋಗ್ತಾ ಇದ್ದಾರೆ. ಸೊ ಇದು ನನಗೇನು ಹೇಳುತ್ತೆ ಅಂದರೆ, ಆ್ಯಕ್ಚುಲಿ ಮುಂದೆ ಹೋಗ್ತೀರಾ, ಹಿಂದೆ ಬರ್ತೀರಾ, ಮರ್ತೋಗ್ತೀರಾ ಬಟ್ ನೆನಪಾಗುತ್ತೆ, ಆ ಥರ ಹೋಗುತ್ತೆ ಬರುತ್ತೆ. ಹಾಗೆ ಇವಾಗ ನನಗೂ ಆಗುತ್ತೆ ಇದು, ಲೈಕ್ ಇಟ್ಸ್ ಇವಾಗ ನನಗೂ ನನ್ನ ಮಮ್ಮಿ ಆವಾಗ ಜ್ಞಾಪಕ ಬರ್ತಾರೆ. ಬಟ್ ಇಟ್ಸ್ ಓಕೆ, ಆಕ್ಸೆಪ್ಟೆನ್ಸ್. ಪ್ರಕೃತಿ ಸೈಕಲ್ ಅಲ್ವಾ, ಒಪ್ಕೊಂಡು ಸುಮ್ಮನೆ ಆಗ್ಬಿಡೋದು. ಮಮ್ಮಿ ಫ್ರೀ ಆಯಿತು ಅಂತ ಬಿಡಿ. ಅಮ್ಮ ಫ್ರೀ ಆದರು, ನೀವು ನಗ್ತಾ ಇದ್ರಿ, ನಾನು ನಗ್ತಾ ಇದ್ದೆ, ಮಮ್ಮಿ ಖುಷಿಯಾಗಿರುತ್ತೆ. ಆ ಥರ ಅಂದ್ಕೊಂಡು ನಾನು ನನ್ನ ತಂದೆ ನಾವು ಮುಂದೆ ನಡೀತಾ ಇದ್ದೀವಿ.
ನೀವು ಆ ಥರ ಹಿಂದೆ ಮುಂದೆ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ನಾನು ಈ ಎನರ್ಜಿನಲ್ಲಿ ಇದ್ದೆ, ನಂಗೆ ಅರ್ಥ ಆಗುತ್ತೆ ಆಯಿತಾ. ಹಿಂದೆ ಹೋಗೋದು ಮುಂದೆ ಬರೋದು ಇಟ್ಸ್ ನಾಟ್ ಈಸಿ. ಬಿಕಾಸ್ ನಾವು ಕಷ್ಟಪಟ್ಟಿರ್ತೀವಿ, ನಾವು ಒದ್ದಾಡಿರ್ತೀವಿ ಆ ಸಿಚುವೇಷನಲ್ಲಿ. ಇಲ್ಲಿ ಸ್ಪೆಷಲಿ ಮೋಸ ಅಂತ ಆದಾಗ ನಾವು ಒದ್ದಾಡಿರ್ತೀವಿ, ನಮಗೆ ನೋವಾಗಿರುತ್ತೆ, ನಮ್ಗೆ ಏನಾಗಿದೆ ಅಂತ ಗೊತ್ತಾಗಲ್ಲ. ತುಂಬ ಕನ್ಫ್ಯೂಷನ್ಸ್ ಬರುತ್ತೆ, ಕೋಪ, ಅಳು, ನಗು ಎಲ್ಲ ಒಟ್ಟಿಗೆ ಬರ್ತಾ ಇರುತ್ತೆ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಐ ಅಂಡರ್ಸ್ಟ್ಯಾಂಡ್. ಅದು ಇಂಥ ಒಂದು ಫೀಲಿಂಗಿಂದ ಆಚೆ ಬರೋದು ಸ್ವಲ್ಪ ಕಷ್ಟ. ಬಟ್ ನಿಮ್ಮ ಕೈಲಾಗುತ್ತಾ? 1000% ಆಗುತ್ತೆ. ದಯವಿಟ್ಟು ಮಾಡಿ. ನಿಮ್ಮ ಆ್ಯನ್ಸಿಸ್ಟರ್ಸೇ ಹೆಲ್ಪ್ ಕೇಳಿ, ಪ್ರಕೃತಿ ಜೊತೆ ಕನೆಕ್ಟ್ ಆಗಿ. ಆವಾಗ ನಿಮಗೆ ನಿಮ್ಮ ವೈಬ್ರೇಷನ್ ರೇಸ್ ಮಾಡಿ. ಅಂದರೆ ಫರ್ಗಿವ್ನೆಸ್, ಕ್ಷಮಿಸ್ಬಿಡಿ. ಅದೇ ಪಾಠ ಕಲ್ತಿರೋದು ಮಾತ್ರ ಮರಿಬೇಡಿ. ಅವ್ರು ಏನು ಕಳಿಸೋ ಆ ಮನುಷ್ಯನ, ಆ ಆತ್ಮನ ಕ್ಷಮಿಸ್ಬಿಡಿ. ಬಟ್ ಅವ್ರು ಹೇಳ್ಕೊಟ್ಟಿದ್ದ ಪಾಠ ಮರಿಬೇಡಿ ಯಾವತ್ತೂ. ಈ ಥರ ತುಂಬ ಜನ ಇದ್ದಾರೆ ನನಗೆ, ನಮ್ಮ ರಿಲೇಟಿವ್ಸಿಂದ ಹಿಡಿದು ನಮ್ಮ ಬಿಡಿ ಇರ್ತದಲ್ಲ, ಓಕೆ. ಕ್ಷಮಿಸ್ಬಿಡಿ. ನಿಮ್ಮನ್ನು ನೀವು ಕ್ಷಮಿಸಿ ಫಸ್ಟ್, ಓಕೆ. ನಿಮ್ಮನ್ನ ನೀವು ಕ್ಷಮಿಸ್ಕೊಳ್ಳಿ. ನಿಮ್ಮನ್ನು ನೀವು ಕೋಪ ಮಾಡ್ಕೊಂಬಿಡಿ. ನನಗೆ ಹೆಂಗೆ ಮಾಡಿದ್ರು, ನನಗೆ ಯಾಕೆ ಹಿಂಗಾಯಿತು, ಬೇಡ, ಬಿಟ್ಬಿಡಿ. ನಿಮ್ಮನ್ನು ನೀವು ಕ್ಷಮಿಸ್ಕೊಳ್ಳಿ. ದೇವ್ರಿಗೆ ಬಿಟ್ಬಿಡಿ ನಾವು ಅಂತೀವಿ ನೋಡಿ, ಬಿಟ್ಬಿಡಿ. ನೀರಿಗೆ ಬಿಟ್ಬಿಡಿ, ದೇವ್ರಿಗೆ ಬಿಟ್ಬಿಡಿ ಆಯಿತಾ. ಸ್ನಾನ ಮಾಡ್ತಾ ನೀವು ಏನೇ ಭಾರ ಇದ್ರೂ ನಾನು ಸ್ನಾನ ಮಾಡೋ ನೀರೊಟ್ಟಿಗೆ ಇದೆಲ್ಲ ನೋವು ಏನಿದೆಯೋ ಎಲ್ಲ ಹೊಟ್ಟೋಗ್ಬಿಡಲಿ ಡ್ರೈನೇಜ್ ಮೂಲಕ ಅಂತ ಅಂದ್ಕೊಂಡು ಸ್ನಾನ ಮಾಡಿ. ಎಷ್ಟೋ ನಿಮಗೆ ಬಿಸಿ ನೀರು ಹಾಕ್ಕೊಳ್ಳಿ. ಆಮೇಲೆ ಸೆಕೆ ಆದರೆ ಫ್ಯಾನ್ AC ಎಲ್ಲ ಹಾಕ್ಕೊಳ್ಳಿ, ಪರವಾಗಿಲ್ಲ ಆಯಿತಾ. ಬಟ್ ಈ ಪ್ರೊಸೀಜರ್ ಮಾಡಿ ಆಯಿತಾ. ಕ್ಷಮಿಸಿ, ನಿಮ್ಮನ್ನು ಕ್ಷಮಿಸಿ, ದೇವ್ರಿಗೆ ಒಪ್ಪಿಸ್ಬಿಡಿ. ಕಂಪ್ಲೀಟ್ಲಿ ಬಿಟ್ಬಿಡಿ. ಒಂದೇ ಸತಿ ರಾತ್ರೋರಾತ್ರಿ ಕೂಡ ಈ ಕೆಲಸ ಆಗಲ್ಲ. ಇಟ್ ಟೇಕ್ಸ್ ಗ್ರ್ಯಾಜುವಲ್ ಟೈಮ್ ತಗೊಳುತ್ತೆ. ಗ್ರ್ಯಾಜುವಲಿ ಟೈಮ್ ತಗೊಳುತ್ತೆ ಈ ಪ್ರೊಸೆಸ್ ಮಾಡೋದು ಕೂಡ. ಏನೋ ಒಂದು ಕ್ಷಮಿಸೋದು, ಅದರಿಂದ ಮೂವ್ ಆನ್ ಆಗೋದು ಕಂಪ್ಲೀಟಾಗಿ ಅಂತ ಅನ್ನೋದು ಪಟ್ ಅಂತ ಆಗೋದಲ್ಲ. ಇಟ್ ಟೇಕ್ಸ್ ಟೈಮ್, ಓಕೆ. ನಾನು ರಶ್ ಮಾಡ್ತೀರ ನಿಮಗೆ. ಬಟ್ ಇನ್ ದ ಫ್ಯೂಚರ್ ನೀವು ಈ ಒಂದು ಸಕ್ಸಸ್ ಎನರ್ಜಿಗೆ ಅಂತ ಟ್ಯಾಪ್ ಆದಾಗ ನಿಮ್ಗೆ ಇದೆಲ್ಲೋ ಒಂದು ಕಡೆ ಅಡ್ಡ ಆಗ್ಬೋದು. ಅಂದರೆ ನೀವು ಪಾಸ್ಟ್ ಎಕ್ಸ್ಪೀರಿಯನ್ಸಸ್ಸು, ಓಕೆ. ಸೊ ಇದರಿಂದ ನೀವು ಹೆಂಗೆ ಆಚೆ ಬರ್ಬೋದು ಅಂದರೆ, ಯಾವಾಗಲೂ ಹೇಳ್ತೀನಿ, ನಿಮಗೆ ನೀವು ಫಸ್ಟ್ ಪ್ರಿಯಾರಿಟಿ ಕೊಡಿ. ನಾನು ಇವಾಗ ಹೇಳ್ದೆ ನಿಮಗೆ, ನಿಮ್ಮನ್ನು ನೀವು ಕ್ಷಮಿಸಿ, ನಿಮ್ಮನ್ನು ನೀವು ಇಷ್ಟಪಡಿದ್ದು ಜಾಸ್ತಿ. ನಿಮಗೇನು ಇಷ್ಟನೋ ಅದು ತಗೊಳ್ಳಿ. ಬೇರೆಯವ್ರಿಗೋಸ್ಕರ ನಿಮ್ಮದೇನೋ ಆಸೆನ ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಸೆಲ್ಫಿಶ್ ಆಗೋದು ಬೇಕು ಲೈಫಲ್ಲಿ, ಸ್ವಲ್ಪ ಸೆಲ್ಫಿಶ್ ಆಗೋದು ಬೇಕು ಆಯಿತಾ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ಬಾರೋ ಅಂತ ಕರೆದ್ರೆ ನೀವು ಹೋಗೋದೇನೂ ಬೇಡ. ನನಗೆ ಇಷ್ಟ ಇಲ್ಲ, ನೀವು ಹೋಗಿ ಬನ್ನಿ ಅಷ್ಟೇ. ಬನ್ನಿ. ನೀವು ಯಾವಾಗ ಹಂಗೆ ಅಂದಿದ್ದು ತಿರುಗ್ತಿರಲ್ವ ಹೋಗು ಅಂತ, ಅವರು ಸರಿ ಆಯಿತು ಬಿಡು ಅಂತ ಅವ್ರು ಹೋಗ್ತಾರಲ್ಲ, ನಿಮಗೆ ಅವಾಗ ಸಿಗೋ ನೆಮ್ಮದಿ ಇನ್ಯಾವಾಗೂ ಸಿಗಲ್ಲ. ಸೊ ಅದೊಂದು ಸೈನ್ ದಟ್ ನೀವು ಈ ಎನರ್ಜಿ, ಅಂದರೆ ನೀವು ಈ ಆಕ್ಸೆಪ್ಟೆನ್ಸ್ ಆ್ಯಂಡ್ ರಿಜೆಕ್ಷನ್ಸ್ ಎನರ್ಜಿಯಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಆ್ಯಂಡ್ ನೀವು ಈ ಹೊಸ ಬ್ಯೂಟಿಫುಲ್ ನ್ಯೂ ಬಿಗಿನಿಂಗ್ ಹೋಗ್ತಾ ಇದ್ದೀರಾ ಅಂತ, ಓಕೆ. ಆ್ಯಂಡ್ ಇವರೆಲ್ಲ ಬರೋದು ಡಿಸ್ಟ್ರಾಕ್ಷನ್ಸ್. ಕಳಿಸ್ಬಿಡಿ, ಜೊತೆಗೆ ಹಿಂದೆ ಹೊಟ್ಟೋಗ್ಲಿ. ಅವ್ರು ನಿಮ್ಮ ಜೊತೆ ಮುಂದೆ ಬರೋದು ಬೇಡ, ಓಕೆ. ಸೊ ಸ್ವಲ್ಪ ನೀವು ಸ್ಪಿರಿಚುವಲ್ ಆಗಬೇಕು, ಅಂದರೆ ಪ್ಯೂರಿಟಿ ತರಬೇಕು. ಪ್ಯಾಷನ್ ಅಂತೂ ಟಾಪ್ ಟು ತಲೆಯಿಂದ ಕಾಲು ತನಕ ಪ್ಯಾಷನ್ ಇದೆ, ರೆಸ್ಪಾನ್ಸಿಬಿಲಿಟೀಸ್ ಇದೆ. ನನಗೆ ಅರ್ಥ ಆಗುತ್ತೆ, ನಿಮಗೂ ಪ್ರೆಷರ್ ಇದೆ, ಅಬಂಡೆನ್ಸ್ ಬೇಕು, ನಿಮಗೂ ಸಕ್ಸಸ್ ಬೇಕು, ಎಲ್ಲ ಸಿಗುತ್ತೆ ನಿಮಗೆ ಪ್ರೊವೈಡೆಡ್. ನೀವು ಮಾಡಬೇಕಾಗಿರೋದು ಒಂದೇ ವಿಷಯ ಏನು ಅಂದರೆ ಆಕ್ಸೆಪ್ಟೆನ್ಸ್. ಒಪ್ಕೊಂಡು ಹಿಂದಿಂದು ಪಾಠ ಕಲಿತು ಹಿಂದಿಂದು ಕ್ಷಮಿಸಿ ಬಿಟ್ಬಿಡಿ. ನಿಮ್ಮನ್ನು ನೀವು ಕ್ಷಮಿಸಿ, ಅವ್ರನ್ನೂ ಕ್ಷಮಿಸಿ. ಬಟ್ ಕಲಿಸಿರೋ ಪಾಠ ಮರೆಯೋಕ್ಕೆ ಹೋಗ್ಬೇಡಿ. ಇಲ್ಲಾಂದರೆ ಇದನ್ನು ಕಲ್ಸೋಕ್ಕೆ ಮತ್ತೆ ಪುನಃ ಫ್ಯೂಚರಲ್ಲಿ ಇನ್ನೊಬ್ರು ಯಾರಾದರೂ ಬರ್ತಾರೆ, ಅದಕ್ಕೆ, ಓಕೆ. ಸೊ ನಿಮ್ಮ ಪಿತೃ ಕಡೆಯಿಂದ ಏನಾದರೂ ಗೈಡೆನ್ಸ್ ಅಥವಾ ಒಂದು ಸಮಾಧಾನದ ಮಾತೇನಾದರೂ ಇದ್ದರೆ ಅದನ್ನು ನೋಡೋಣ. ಗ್ರೌಂಡಿಂಗ್ ಬೇಕು ಅಂತ ಇದ್ದಾರೆ, ಓಕೆ. ಸ್ಟೆಬಿಲಿಟಿ, ಓಕೆ. ಸ್ಟೆಬಿಲಿಟಿ ಅಂದರೆ ಇದು ಗ್ರೌಂಡಿಂಗ್ ಬೇಕು, ಓಕೆ. ಸ್ಟ್ರಾಂಗ್ ಫೌಂಡೇಶನ್, ಓಕೆ. ನೋಡಿ, ವಾಕ್ ಇನ್ ದ ಬ್ಯೂಟಿ, ಬರೀ ಕಾಲಲ್ಲಿ ನಡೀರಿ ಅಂದರೆ ಅದೇ ಬಂದಿದೆ ಕೆಳಗಡೆ, ಓಕೆ. ಸೊ ನಿಮ್ಮ ಇದು ವೈಟ್ ಬಫೆಲೋ, ವಾವ್, ಬ್ಯೂಟಿಫುಲ್. ನಿಮ್ಮಲ್ಲಿ ನಾನು ಹೇಳಿಲ್ಲ, ನಿಮ್ಮಲ್ಲಿ ಶಕ್ತಿ ಇದೆ. ಬಟ್ ನೀವು ಮುಂದಕ್ಕೆ ನಡಿಬೇಕಾದಾಗ ಎಲ್ಲೋ ಒಂದು ಕಡೆ ಇದು ಹಿಂದೆ ವಾಪಸ್ ಹೇಳ್ಕೊಂಡು ಬರುತ್ತೆ. ಅದೇ ಹೇಳ್ತಿರೋದು, ಬಿಟ್ಬಿಡಿ.
ನಿಮ್ಮಲ್ಲಿ ಇಷ್ಟು ಫ್ರೋಝನ್ ಕ್ಲೈಮೇಟ್ನಲ್ಲಿರೋ ಅಂತಹ ಶಕ್ತಿ ಇದೆ. ದೇವರು ನಿಮಗೆ ಇಷ್ಟು ಥಂಡಿಯಾಗಿರೋ ಅಂಥದ್ದು ವಿತೌಟ್ ಏನೇ ಒಂದು ಸ್ವೆಟ್ರು ಕೋಟು ಏನು ಹಾಕ್ಕೊಂಡಿರ ಬರೀ ಅದ್ರ ಸ್ಕಿನ್ನಲ್ಲೇ ಇದೆ ಇದ್ರ ಪವರು. ಅಂದರೆ ನೀವು ಅಷ್ಟು ಸ್ಟ್ರಾಂಗ್ ಇದ್ದೀರ. ಸೊ ಯಾಕೆ ಹೆದರ್ತೀರ? ಮುಂದೆ ನುಗ್ಗಿ, ಪಾಠ ಬಿಡಿ, ಮುಂದೆ ನುಗ್ಗಿ. ನಿಮ್ಮ ಕೈಯಲ್ಲಿ ಆಗುತ್ತೆ, 100% ಆಗುತ್ತೆ. ಓಕೆ. ಆ್ಯಂಡ್ ಇನ್ನೊಂದೇನು ಇದು ಬಂತು, ಬಸವಣ್ಣ ಮನೆ ಮುಂದೆ ಬಸವಣ್ಣ ಅವ್ರು ಬರ್ತಾರಲ್ಲ, ಅವ್ರಿಗೆ ಹಸುಗೆ ಬಸವಣ್ಣಗೆ ನೀವು ಏನಾದರೂ ತಿನ್ನಿಸ್ಬೇಕು. ಫ್ರೂಟ್ಸು, ಆ್ಯಪಲ್ ತೋರಿಸ್ತಾ ಇದ್ದಾರೆ, ಬನಾನಾ ತೋರಿಸ್ತಾ ಇದ್ದಾರೆ, ಬಾಳೆ ಎಲೆ ತೋರಿಸ್ತಾ ಇದ್ದಾರೆ. ಸೀರೆ ನಿಮ್ಮ ಹತ್ರ ಸೀರೆ ಇದ್ದರೆ ದಾನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೀರೆ ದಾನ ಮಾಡಿ, ಸ್ಯಾರಿ. ಓಕೆ. ಆಮೇಲೆ ನೇಚರ್ ಜೊತೆ ಕನೆಕ್ಟ್ ಮಾಡಿ ಅಂದರೆ ಇಲ್ಲಿ ಆಲ್ರೆಡಿ ನೇಚರ್ಸ್ ಇಷ್ಟೊಂದಿದೆ, ಮರ ಗಿಡ ಎಲ್ಲ ಇದೆ. ಬಟ್ ನಿಮ್ಮಲ್ಲಿ ಸರ್ವೈವಲ್ ಆಗೋ ಅಂಥ ಶಕ್ತಿ ಇದೆ. ಏನು ಕಾರ್ಡ್ ಪ್ರಿಂಟ್ ಅಥವಾ ಏನು ಮಿಸ್ಟೇಕ್ ಇದು? ಓಕೆ, ಇದೇನು ಅಷ್ಟಿಲ್ಲ. ಓಕೆ, ಡೋಂಟ್ ವರಿ. ಸೊ ನೀವು ಮುಂದೆ ಹೋಗೋಕ್ಕೆ ನಿಮಗೇನಾದರೂ ಕ್ರಿಸ್ಟಲ್ ಅಂಥದ್ದೇನಿಲ್ಲ, ಬಟ್ ನಿಮ್ಮ ನೆಮ್ಮದಿಗೋಸ್ಕರ ಬೇಕಿದೆ ಒಂದು ತೆಗಿತೀನಿ. ಬಿಕಾಸ್ ಇದು ಇನ್ನರ್ ವರ್ಕು ನೀವು ಮಾಡಬೇಕು. ಕ್ರಿಸ್ಟಲ್ ಇರಲಿ ಇಲ್ದಿರ ಹೋಗಲಿ, ನಿಮಗೆ ಇನ್ನರ್ ವರ್ಕ್ ನಿಮ್ಮದು ನೀವು ಮಾಡಬೇಕು. ಓಕೆ. ಬಟ್ ಆದರೂ ನಿಮಗೋಸ್ಕರ ನಾನು ಮರ್ಕ್ಯೂರಿ. ಓಕೆ, ಮರ್ಕ್ಯೂರಿ, ಫೈರ್, ಕಾರ್ನಿಲಿಯನ್ ಯೂಸ್ ಮಾಡಿ. ದಿ ಅವೇರ್ನೆಸ್ ಆಫ್ ಮೆನಿ ಥಾಟ್ಸ್ ಅಬೌಟ್ ಆರ್ ಫ್ರಮ್. ನಾ ಹೇಳಿಲ್ವಾ, ತುಂಬ ಹಿಂದೆ ಹೋಗ್ತೀರ, ಮುಂದೆ ಬರ್ತೀರ. ಥಾಟ್ಸ್, ಯೋಚನೆ, ತುಂಬ ವರ್ಡ್ಸ್, ಔಟ್ಸೈಡ್ ನಾಯ್ಸಸ್, ಅಂದರೆ ಜನ ಮಾತಾಡಿದ್ದು ಹಂಗಂದ, ಹಿಂಗಂದ್ಲು, ಹಂಗಂದ್ಲು, ಹೆಂಗಂದ್ಲು, ಆ ಥರ. ಕಮ್ಯುನಿಕೇಟ್, ಮಾತಾಡಿ ಸಾಲ್ವ್ ಮಾಡಿ. ಆದರೆ ಓಕೆ, ಅನಲೈಸ್ ಮಾಡಿ ಯಾಕೆ ಹಿಂಗಾಯಿತು ಅಂತ. ಆಮೇಲೆ ಲೆಟ್ ಯೋರ್ ಮೈಂಡ್ ಟೆಲ್ ಯು ಹೌ ಟು ಲೆಟ್ ಗೋ. ಅಷ್ಟೇ, ಸಿಂಪಲ್. ನಿಮಗೆ ಎಮೋಷ್ನಲಿ ಆಗಿದ್ದರೆ ದಯವಿಟ್ಟು ನಾನು ನಿಮಗೆ ಕಾರ್ನಿಲಿಯನ್ ಅಂತ ಬರುತ್ತೆ, ಅದ್ರ ಜೊತೆ ನೀವು ವರ್ಕ್ ಮಾಡ್ಬೋದು. ಓಕೆ. ಸೊ ಇಲ್ಲೇ ಇಡ್ತೀನಿ, ಇದ್ರ ಮೇಲೆ ಇಡ್ತೀನಿ, ಸೊ ದಟ್ ನಿಮಗೆ ಕಾಣಿಸ್ಲಿ. ಸೊ ಕಾರ್ನಿಲಿಯನ್ ಅಂತ ಎನಿ ಕಾರ್ನಿಲಿಯನ್ನೇ ಅಂತಲ್ಲ, ಎನಿ ಕ್ರಿಸ್ಟಲ್ ದಟ್ ಈಸ್ ರೆಡ್ ಅಥವಾ ಆರೆಂಜ್. ಕಾರ್ನಿಲಿಯನ್ನಲ್ಲಿ ಎರಡೂ ಮಿಕ್ಸ್ ಇರುತ್ತೆ. ಅದಕ್ಕೆ ನನಗೆ ಚಾನಲ್ ಆಗಿದ್ದು ಮೊದಲು ಕಾರ್ನಿಲಿಯನ್ ಅಂತ. ಸೊ ಕಾರ್ನಿಲಿಯನ್ ಅಂತ ಬರುತ್ತೆ. ಅದೇನೇ ಎಮೋಷನ್ಸ್ ಇದ್ರೂ ಅದು ಇಟ್ ಬರ್ನ್ಸ್, ಅದು ಫೈಯರೇ. ಆ್ಯಂಡ್ ಇಲ್ಲಿ ನಾನು ಆವಾಗಲೇ ಹೇಳಿದೆ ನಿಮಗೆ ಫೈಯರ್ ತುಂಬ ಇದೆ ಅಂತ. ಸೊ ಅದೇ ಸುಡುತ್ತೆ, ಆ ಫೈಯರೇ ಆ ಎಮೋಷನ್ಸ್ನೆಲ್ಲ ಸುಡುತ್ತೆ, ಕ್ಲೆನ್ಸ್ ಆಗುತ್ತೆ, ಮೈ ಸ್ಪಿರಿಚುವಲಿ ಕ್ಲೆನ್ಸ್ ಆಗುತ್ತೆ. ಓಕೆ. ಸೊ ಕಾರ್ನಿಲಿಯನ್ ತಗೊಳ್ಳಿ. ಹಂಗೆ ಕಾರ್ನಿಲಿಯನ್ ತಗೊಳ್ಳೋ ಶಕ್ತಿ ಇಲ್ಲ ಅಂದರೆ ನೋ ಪ್ರಾಬ್ಲಮ್, ಏನೂ ಪ್ರಾಬ್ಲಮ್ ಇಲ್ಲ. ನಿಮ್ಮ ಹತ್ರ ಧೈರ್ಯ ಇದೆ, ದೇವ್ರ ಆಶೀರ್ವಾದ ಇದೆ, ಚೆನ್ನಾಗಿ ಮುಂದೆ ಇರ್ತೀರ ಅಂತ ಗೊತ್ತು ನಿಮ್ಗೆ. ಇವಾಗ ನಾನು ಒಂದು ಐಡಿಯಾ ಕೊಟ್ಟಿರ್ತೀನಿ ನಿಮ್ಮಲ್ಲಿ ಏನು ನಡೀತಿದೆ, ಹೆಂಗೆ ಆಚೆ ಬರಬೇಕು ಅಂತ. ಅದು ಮತ್ತು ನೀರಿನ ಜೊತೆ ಕನೆಕ್ಟ್ ಆಗಿ, ಬಸವಣ್ಣದ ಬಗ್ಗೆ ಹೇಳಿದ್ನಲ್ಲ ಅದನ್ನು ಮಾಡಿ. ಇಲ್ಲಾಂದರೆ ಕ್ಯಾಂಡ್ಲ್ ಹಚ್ಚಿ ಮನೇಲಿ, ಸ್ವಲ್ಪ ಹೊತ್ತು ಬರೀ ಕ್ಯಾಂಡ್ಲು ಉರಿಯೋದನ್ನ ನೋಡಿ. ಅದು ಕೂಡ ನಿಮಗೆ ಅದು ಕಾರ್ನಿಲಿಯನ್ದು ಎನರ್ಜಿ ಥರ ಫೈರ್ ಜೊತೆ ಕನೆಕ್ಟ್ ಆದಾಗ ನಿಮ್ಗೆ ಅದು ಕೂಡ ವರ್ಕ್ ಆಗುತ್ತೆ. ಕ್ರಿಸ್ಟಲ್ಲೇ ಇರಬೇಕು ಅಂತ ಏನಿಲ್ಲ ನೋಡಿ. ನಾನು ಯಾವುದೂ ಹಾಕ್ಕೊಳ್ಳಲ್ಲ, ಬಟ್ ನಾನು ಸುಮ್ಮನೆ ಇಲ್ಲಿ ಇಟ್ಟಿದ್ದೀನಿ, ಬೇರೆಯವರೆಲ್ಲ ಇಟ್ಟಿರ್ತಾರೆ ಅಂತ ಇಟ್ಟಿದ್ದೀನಿ ಅಷ್ಟೇ. ಓಕೆ. ಸೊ ಸೊ ನೀವಿಷ್ಟು ಮಾಡಿ ಎಲ್ಲ ಒಳ್ಳೆಯದು. ಸ್ವಲ್ಪ ಮರ್ಕ್ಯೂರಿ, ಕರೆಕ್ಟ್. ಆದರೆ ಕಮ್ಯುನಿಕೇಷನ್ ಮಾಡಿ ಮಾತಾಡಿ ಸಾಲ್ವ್ ಆಗಂಗಿದ್ರೆ ಮಾತಾಡಿ ಸಾಲ್ವ್ ಮಾಡ್ಕೊಂಬಿಡಿ. ಇಲ್ಲಾಂದರೆ ಸುಮ್ಮನೆ ಬಿಟ್ಬಿಡಿ. ಪಾಠ ಕಲ್ತ್ರು ಎಲ್ಲ ಮನುಷ್ಯ ಹೆಂಗೆ ಅಂತ ಗೊತ್ತಾಯಿತು, ಬಿಟ್ಬಿಡಿ, ಮುಂದೆ ನಡೀತಾ ಇದ್ವಿ. ಮುಂದಕ್ಕೆ ಅವ್ರು ಸಿಗ್ತಾರೆ, ಹಾಯ್ ನಮಸ್ಕಾರ ಬಾಯ್ ಅಷ್ಟೇ. ಓಕೆ. ಆಮೇಲೆ ನಿಮ್ಮ ಮೈಂಡೇ ಹೇಳುತ್ತೆ ನಿಮಗೆ ನೆಕ್ಸ್ಟ್ ಬೇಡ ಬಿಟ್ಬಿಡು, ಮುಂದೆ ನಡಿ. ಆಮೇಲೆ ನಿಮ್ಮ ಕಾನ್ಷಿಯಸ್ ಮೈಂಡೇ ನಿಮ್ಗೆ ಹೇಳೋಕ್ಕೆ ಶುರು ಆಗುತ್ತೆ ಅಂತ ಹೇಳ್ತಿದ್ದಾರೆ ನನಗೆ. ಕಾನ್ಷಿಯಸ್ ಮೈಂಡೇ ನೀವಿಷ್ಟು ಮಾಡಿ ಸಾಕು. ಓಕೆ. ತುಂಬ ನನಗೆ ಇದೆ, ನಾನು ಏನು ಮಾಡಲಿ ಗೊತ್ತಾಗ್ತಾ ಇಲ್ಲ ಅಂದರೆ ಜಾಸ್ತಿ ನೀರು ಕುಡೀರಿ.
ಆವಾಗ ಆ ಬೆಂಕಿ ಆರುತ್ತೆ. ಓಕೆ, ಸೊ ಕಾರ್ನಿಲಿಯನ್ ಕ್ರಿಸ್ಟಲ್ ಇದ್ದರೆ ಒಳ್ಳೆಯದು. ಇಲ್ಲ ಅಂದರೆ ನೀರು ಜಾಸ್ತಿ ಕುಡೀರಿ. ಸ್ನಾನದ ಜೊತೆ ಅಂದರೆ ನೀರು ಜೊತೆ ಜಾಸ್ತಿ ಕನೆಕ್ಟ್ ಆಗಿ ಸ್ನಾನ ಮಾಡೋದು ಸ್ವಲ್ಪ ಒಂದು 5 ಮಿನಿಟ್ಸ್ ಜಾಸ್ತಿ ಆ ಥರ ಮಾಡಿ. ಸೊ ಎಲ್ಲ ಒಳ್ಳೆಯದಾಗುತ್ತೆ, ಏನು ಯೋಚನೆ ಮಾಡಬೇಡಿ. ಆ್ಯಕ್ಚುಲಿ ರೀಡಿಂಗ್ ಚೆನ್ನಾಗಿದೆ, ಒಳ್ಳೆ ಗೈಡೆನ್ಸ್ ಇದೆ. ಸೊ ಇಷ್ಟು ಮಾಡಿದ್ರೂ ಸಾಕು, ನಾನು ಹೇಳೋದನ್ನು ಮಾಡಿದ್ರೂ ಸಾಕು. ಕ್ರಿಸ್ಟಲ್ ನಿಮಗೆ ಬೇಕು ಅಂದರೆ ನೀವು ತೊಗೊಬೋದು, ಇಲ್ಲ ಅಂದ್ರೂ ಪರವಾಗಿಲ್ಲ. ನೀರು ಜಾಸ್ತಿ ಕುಡೀರಿ ಬೇಕಿದ್ರೆ. ಓಕೆ, ಆಮೇಲೆ ಬೆಳಿಗ್ಗೆ ಹೊತ್ತು ಕೆಲಸ ಇರುತ್ತೆ ನಿಮಗೂ, ಅರ್ಜೆಂಟಾಗಿ ಸ್ನಾನ ಮಾಡ್ಕೊಂಡು ಓಡೋಗ್ತೀರ. ಸೊ ಪರವಾಗಿಲ್ಲ, ನೀರು ಕುಡಿಬೋದಲ್ವ, ಯಾವಾಗಂದ್ರೆ ಅವಾಗ ನೀರು ಕುಡಿಬೋದು. ಬಟ್ ಜಸ್ಟ್ ರಿಮೆಂಬರ್, ಯು ಆರ್ ಸ್ಟ್ರಾಂಗ್, ಯು ಆರ್ ವೆರಿ ವೆರಿ ಸ್ಟ್ರಾಂಗ್. ನೀವು ತುಂಬ ಸ್ಟ್ರಾಂಗ್ ಇದ್ದೀರಾ, ನೀವು ಇದರಿಂದ ಆಚೆ ಬರ್ಬೋದು, ಆರಾಮಾಗಿ ಬರ್ತೀರಾ, ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಇಷ್ಟು ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ನನಗಿಂತ ಒಳ್ಳೆ ರೀಡಿಂಗ್ ಮಾಡೋಕ್ಕೆ ನಿಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ಇಷ್ಟು ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತೀನಿ. ಆರ್ಯವಂಶಿ ಪೂಜಾ ಈ ಕಡೆಯಿಂದ ನಮಸ್ಕಾರ. ಒಳ್ಳೆಯದಾಗುತ್ತೆ, ಏನು ಯೋಚನೆ ಮಾಡಬೇಡಿ. ಬಾಯ್, ಥ್ಯಾಂಕ್ ಯು.